ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನೀರಿನ ವಿಚಾರದಲ್ಲಿ ಪಾಲಿಕೆ ಸದಸ್ಯರು ಕಿತ್ತಾಡಿಕೊಂಡಿದ್ದಾರೆ. ಕೊನೆಯ ಸಾಮಾನ್ಯ ಸಭೆಯಲ್ಲಿ ನೀರಿನ ವಿಚಾರ ಪ್ರಸ್ತಾಪ ಆದಾಗ ಆಡಳಿತ ಪಕ್ಷ ಕಾಂಗ್ರೆಸ್ ಕಾರ್ಪೊರೇಟರ್ಗಳು ನೀರಿನ ಸಮಸ್ಯೆ ಇಲ್ಲ ಅಂತ ಹೇಳಿದ್ರು. ಈ ವೇಳೆ ಬಿಜೆಪಿ ಕಾರ್ಪೊರೇಟರ್ ಪೂರ್ಣಿಮಾ ತನ್ನ ವ್ಯಾಪ್ತಿಯಲ್ಲಿ ನೀರು ಸರಿಯಾಗಿ ಪೂರೈಕೆ ಆಗ್ತಾ ಇಲ್ಲ ಅಂತ ದೂರನ್ನು ನೀಡಿದ್ರು. ಪಾಲಿಕೆ ಸಚೇತಕ ಶಶಿಧರ್ ಹೆಗಡೆ ಅವರ ಮೈಕ್ ಎಳೆದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇದಕ್ಕೆ ಪ್ರತ್ಯುತ್ತರ ನೀಡಿದ ಮಾಜಿ ಮೇಯರ್ ಕವಿತಾ ಸನಿಲ್, ಇಷ್ಟು ದಿನಗಳ ಕಾಲ ಸಮಸ್ಯೆ ಹೇಳ್ಕೊಳ್ಳದ ನೀವು ಎಲ್ಲಿದ್ರಿ, ಯಾಕೆ ಗಲಾಟೆ ಮಾಡ್ತೀರಿ ಅಂತ ಕೇಳಿದ್ರು. ಇದರಿಂದ ಮಾತಿಗೆ ಮಾತು ಬೆಳೆದು ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಪೊರೇಟರ್ಗಳ ನಡುವೆ ವಾಕ್ಸಮರ ನಡೆಯಿತು. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಭರತರಾಜ್, ಇಲ್ಲಿ ಪೂರ್ಣಿಮಾ ಅವರು ಮಾತ್ರ ಆಕ್ಷೇಪ ವ್ಯಕ್ತಪಡಿಸಿದ, ನಿಜಕ್ಕೂ ಅಲ್ಲಿ ನೀರಿನ ಪ್ರಾಬ್ಲಮ್ ಇತ್ತಾ? ಅಂದ್ರೆ ಈ ವರ್ಷದ ಇದು ಕೊನೆಯ ಸಾಮಾನ್ಯ ಸಭೆ, ಕಾರ್ಪೊರೇಷನ್ ನಡೆಯುವಂತಹ ಕೊನೆಯ ಸಾಮಾನ್ಯ ಸಭೆಯಲ್ಲಿ ಏನು ಜಟಪಟಿ ನಡೆದಿರುವಂತದ್ದು. ಆದ್ರೆ ಈ ಕೊನೆಯ ಸಾಮಾನ್ಯ ಸಭೆಯಲ್ಲಿ ಇಲ್ಲಿ ಏನು ಕಾಂಗ್ರೆಸ್ ವಿಷಯ ಏನಂದ್ರೆ ಪೂರ್ಣಿಮಾ ಅವರು, ಅಂದ್ರೆ ಸ್ಟೇಟ್ ಬ್ಯಾಂಕ್ ವ್ಯಾಪ್ತಿಯಿಂದ ಆ ಪ್ರದೇಶದ ಕಾರ್ಪೊರೇಟರ್ ಆಗಿರುವಂತಹ ಪೂರ್ಣಿಮಾ ಅವರು ಕೊನೆಯ ಸಾಮಾನ್ಯ ಸಭೆಯಲ್ಲಿ ಮಾತ್ರ ತಮ್ಮ ಏನು ನೀರಿನ ಸಮಸ್ಯೆಯನ್ನು ವ್ಯಕ್ತಪಡಿಸಿರುವಂತದ್ದು. ಈವರೆಗೆ ಎಲ್ಲಿದ್ರು ಅದನ್ನು ಈ ಸಮಸ್ಯೆ ಯಾಕೆ ಹೇಳಿಲ್ಲ ಅಂತ ಅವರೊಂದು ಆಗ್ರಹ. ಯಾಕಂದ್ರೆ ಪೂರ್ಣಿಮಾ ಅವರು ನಮ್ಮ ವ್ಯಾಪ್ತಿಯಲ್ಲಿ ಸಾಕಷ್ಟು ನೀರಿನ ಸಮಸ್ಯೆ ಇನ್ನೂ ಕೂಡ ಪರಿಹಾರ ಆಗಿಲ್ಲ. ಇಲ್ಲಿವರೆಗೆ ಸಾಕಷ್ಟು ಸಭೆಯಲ್ಲಿ ಮಂಡನೆ ಮಾಡಿದ್ರು, ಆದ್ರೆ ಯಾರು ಕೂಡ ಇಲ್ಲಿ ಪರಿಹಾರ ಆಗಿಲ್ಲ ಅನ್ನೋದು ವಿಷಯ ಪ್ರಸ್ತಾವ ಮಾಡಿದ್ರು. ಆದ್ರೆ ಇವರು ಮತ್ತೆ ಕಾಂಗ್ರೆಸ್ ಅವರು ಮಾತ್ರ ನೀವು ಇಲ್ಲಿವರೆಗೆ ಪ್ರಸ್ತಾಪ ಮಾಡಿಲ್ಲ, ಇಲ್ಲಿವರೆಗೆ ಏನು ವಿಷಯ ಹೇಳಿಲ್ಲ. ಆದ್ರೆ ಈ ಕೊನೆಯ ಸಾಮಾನ್ಯ ಸಭೆಯಲ್ಲಿ ನೀವು ಈಗ ಪ್ರಸ್ತಾಪ ಮಾಡಿದ್ದು ಎಷ್ಟು ಸರಿ ತಿಳ್ಕೊಂಡು ಕಾಂಗ್ರೆಸ್ ಹಾಗೂ ಬಿಜೆಪಿ ಯಾರು ಕಾರ್ಪೊರೇಟರ್ ಇದ್ದಾರೆ ಅವರ ನಡುವೆ ವಾಗ್ವಾದ ನಡೆಯುವಂತದ್ದು. ಈ ವಾಗ್ವಾದ ಇನ್ನಷ್ಟು ತೀವ್ರತೆಗೆ ಹೋಗಿತ್ತು. ಸುಮಾರು 3/4 ಗಂಟೆಗಳ ಕಾಲ ಇವರು ಏನು ಚರ್ಚೆ ಮುಂದುವರೆದಿತ್ತು. ಕೊನೆಗೆ ಇಲ್ಲಿ ಏನು ಮೇಯರ್ ಭಾಸ್ಕರ್ ಮೂಡಿದ್ದಾರೆ, ಅವರ ಮುಂದೆ ಎರಡು ಪಕ್ಷಗಳ ಏನು ಚರ್ಚೆ ನಡೆಯುವಂತದ್ದು. ಮೇಯರ್ ಕೂಡ ಸಾಕಷ್ಟು ಏನು ಸಮಾಧಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು, ಅದು ಕೂಡ ಇವರ ಏನು ಚರ್ಚೆ ಮುಂದುವರಿತಾ ಇತ್ತು, ವಾಸ್ತವ ಕೂಡ ಮುಂದುವರಿತಾ ಇತ್ತು. ಕೊನೆಗೆ ಮೇಯರ್ ಜೊತೆ ಕೂಡ ಇವರು ವಾಸ್ತವ ಮುಂದುವರಿಯಿತು. ಕೊನೆಗೆ ಏನು ಎಲ್ಲ ರೀತಿಯಲ್ಲಿ ಶಾಂತವಾಗಿ ಈ ಸಮಸ್ಯೆ ಏನು ಮಾತ್ರ ಪರಿಹಾರ ಆಗಿಲ್ಲ ಅಂತ ಹೇಳ್ಬೋದು. ಶ್ರಮಿತಾ, ಓಕೆ, ಥ್ಯಾಂಕ್ ಯು ಭರತರಾಜ್ ತಮ್ಮ ಇನ್ಫಾರ್ಮೇಶನ್ಗೆ. ಈ ಬಗ್ಗೆ ಮಾತಾಡೋದಕ್ಕೆ ಕಾಂಗ್ರೆಸ್ ಕಾರ್ಪೊರೇಟರ್ ಕವಿತಾ ಸನಿಲ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೇಡಮ್, ನೀವು ಮಾಜಿ ಮೇಯರ್ ಆಗಿದ್ದವರು ಪಾಲಿಕೆಯಲ್ಲಿ, ಈಗ ಪೂರ್ಣಿಮಾ ಅವರು ಈ ಆಕ್ಷೇಪ ವ್ಯಕ್ತಪಡಿಸೋದಕ್ಕೆ ಏನ್ ಕಾರಣ ಅನ್ಸುತ್ತೆ? ನೀವು ಕೇಳಿರೋ ಕ್ವೆಶ್ಚನ್ ನೋಡಿದ್ರೆ ಇಷ್ಟ ದಿನ ನೀವು ಮಾತಾಡಿಲ್ಲ, ಇವಾಗ ಮಾತಾಡ್ತಿದ್ದೀರಾ ಅಂದ್ರೆ ಏನ್ ಕಾರಣ ಅದಕ್ಕೆ ಅಂತ ಕೇಳಿದ್ರಲ್ಲ, ಅದಕ್ಕೆ ಏನ್ ಆನ್ಸರ್ ಮಾಡಿದ್ರು ಅವರು? ಅಲ್ಲಲ್ಲ, ವಿಷಯ ಏನು ಅಂತ ಹೇಳಿದ್ರೆ, ಇವತ್ತು ನೋಡಿ ನಮ್ದು ಪರಿಷತ್ ಸಭೆ ಕೊನೆಯ ಸಭೆ. ಹೌದು, ಇನ್ನು ನೆಕ್ಸ್ಟ್ ಗೆ ನಮ್ಮದು ಇನ್ನು ಎಲೆಕ್ಷನ್ ಆಗುತ್ತೆ. ನಾನ್ ಕೇಳುವಂತದ್ದು ಸಾಮಾನ್ಯ ಪ್ರತಿಯೊಬ್ಬರ ಮನುಷ್ಯರಲ್ಲೂ ಕೂಡ ಅದು ಎಲ್ರಿಗೂ ಕೂಡ ಬರುವಂತದ್ದು. ಯಾಕಂತ ಹೇಳಿದ್ರೆ ನೀರಿನ ಸಮಸ್ಯೆ ಅವರಿಗೆ ಅಷ್ಟು ದೊಡ್ಡ ಗಲಾಟೆ ಮಾಡುವವರು ಈ ಹಿಂದಿನ ಕೌನ್ಸಿಲ್ ಅಲ್ಲಿ ನನ್ನ ಅವಧಿಯಲ್ಲಿ ಇರ್ಬೋದು ಅಥವಾ ಈಗ ಇರುವಂತಹ ಮೇಯರ್ ಇದ್ದಾರೆ, ಅವರ ಅವಧಿಯಲ್ಲಿ ಅವರು ಗಲಾಟೆ ಮಾಡ್ಲಿಲ್ಲ ಇಷ್ಟರವರೆಗೆ. ರಾಜಕೀಯ ಪ್ರೇರಿತವಾಗಿ ಮಾಡುದು. ಈಗ ಎಲೆಕ್ಷನ್ ಬರುವಾಗ ಏನಾದ್ರೂ ಪಾಲಿಟಿಕ್ಸ್ ಮಾಡ್ಲೇಬೇಕಲ್ವಾ, ಅದಕ್ಕೋಸ್ಕರ ಮಾಡುದು. ಒಂದ್ ವೇಳೆ ಅಂತದವರಿಗೆ ಜನರ ಮೇಲೆ ಅಷ್ಟೊಂದು ಇದಿತ್ತು, ನೀರಿನ ಸಮಸ್ಯೆ ಆಗ್ತದೆ ಅಂತ ಇಟ್ಟಿದ್ರೆ ಅವ್ರು ಇಷ್ಟು ದಿನ ಮೇಯರ್ ಗಮನಕ್ಕೆ ತರಬೇಕಿತ್ತು, ಅಥವಾ ಇವರು ಕಮಿಟಿ ಚೇರ್ಮನ್ ಇದ್ದಾರೆ ಪ್ರವೀಣ್ ಅಲ್ವಾ, ಅವರ ಗಮನಕ್ಕೆ ತರಬೇಕಿತ್ತು. ಅವರಲ್ಲಿ ನಾನು ಕೇಳಿದೆ, ಅವರಲ್ಲಿ ಏನು ಹೇಳಿಲ್ಲ ಇಷ್ಟರವರೆಗೆ ನನಗೆ ನೀರಿನ ಸಮಸ್ಯೆ ಉಂಟು ಅಂತ ಹೇಳಿ. ಅದೇನು ಇಲ್ಲದೆ ಏಕಾಏಕಿ ಅದು ಕೂಡ ನಾವು ಮಾತಾಡಿದಕ್ಕೆ ಕಾರಣ ಉಂಟು. ಯಾಕಂತ ಹೇಳಿದ್ರೆ ಒಂದು ಸದಸ್ಯರು ನೋಡಿ, ಪರಿಷತ್ ಸಭೆ ಅಂತ ಹೇಳಿ ಪರಿಷತ್ತಿಗೆ ಒಂದು ಗೌರವ ಇದೆ, ಅದರದ್ದೇ ಆದ. ಪರಿಷತ್ನಲ್ಲಿ ಸದಸ್ಯರು ಏನಂತ ಹೇಳಿದ್ರೆ ಅವರ ಜಾಗದಲ್ಲಿ ನಿಂತು ಮಾತಾಡ್ಬೇಕು. ಇಲ್ಲದಿದ್ರೆ ಸರಿ ಸಭಾತ್ಯಾಗ ಮಾಡ್ಕೊಂಡ ಹೋಗ್ತಾರೆ ಹೊರಗೆ. ಅದು ಅಲ್ಲ, ನೇರ ಎದುರು ಪೀಠದ ಎದುರು ಬಂದು ಧರಣಿ ಮಾಡ್ಕೊಂಡು ಮಾತಾಡ್ಬೋದು. ಪೂರ್ಣಿವಾರ ಅವರು ಏನು ಮಾಡಿದ್ದು, ಅವರಲ್ಲಿ ಸೀಟ ಬಂದ್ರು ಮೇಯರ್ ಅವರ ಮುಂಭಾಗದಲ್ಲಿ ಚೀಫ್ ವಿಪ್ ಇದ್ರು, ಯಾರು ಸಚೇತಕರು,
ಪ್ರತ್ಯೇಕ ಮೈಕ್ ತಗೊಂಡು ಇವರು ಹೇಳ್ತು ಮಾತಾಡುದಿದ್ರೆ ಅದು ಏನು ಗೌರವ? ನಿಮ್ಮ ಆರೋಪ ಈಗ ರಾಜಕೀಯ ಪ್ರೇರಿತ ಎಲೆಕ್ಷನ್ ಬರ್ತಾ ಇದೆ, ಅದಕ್ಕೋಸ್ಕರ ಈ ರೀತಿ ಎಲ್ಲ ಗಿಮಿಕ್ ಮಾಡ್ತಿದ್ದಾರೆ ಅನ್ನೋದು. ಥ್ಯಾಂಕ್ ಯು ಸೋ ಮಚ್ ಕವಿತಾ ಸೆಂಡ್ ಅವರೇ ಮಾತಾಡೋದಕ್ಕೆ.